ಯಾಕೆ ಈ ಘನತ್ಯಾಜ್ಯ ನಿರ್ವಹಣೆ ಮಾಡಬೇಕು, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಮಾಡಬೇಕು ಅನ್ನೋ ಆ ಐಡಿಯಾ ಸ್ಟ್ರೈಕ್ ಆಗಿದೆ ಅವಾಗ ಸರ್? ನಾನು ಬೆಳೆದಿದ್ದು ಒಂದು ಹಳ್ಳಿನಲ್ಲಿ, ಹಳ್ಳಿ ಮನೆಯಲ್ಲಿ ಒಂದು ಕೈತೋಟ ಇತ್ತು. ಆ ತೋಟದಲ್ಲಿ ನಾವು ಹಣ್ಣು, ತರಕಾರಿ, ಸ್ವಲ್ಪ ಹೂವು ಎಲ್ಲ ಬೆಳೀತಾ ಇದ್ವಿ. ನಾವು ತರಕಾರಿ ಬೆಳಿಬೇಕು ಅಂತಂದರೆ ನಮಗೆ ಬೇಕಿರೋದು ಗೊಬ್ಬರ. ಇಲ್ಲಿ ಲಕ್ಷಾಂತರ ಜನ ಮನೆ ತಾರಸಿ ಮೇಲೆ ಅವ್ರ ಮನೆಗೆ ಬೇಕಾಗುವಂತಹ ಕೆಲವು ತರಕಾರಿ, ಸೊಪ್ಪು ಬೆಳೀತಾ ಇದ್ದಾರೆ. ಈ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೌಂಡ್ ಟೇಬಲ್ ಒಂದು ಸ್ವಚ್ಛಾಗ್ರಹ ಅನ್ನುವ ಒಂದು ಮೂಮೆಂಟ್ನ ಲಾಂಚ್ ಮಾಡ್ತು. ಈ ಒಂದು ಮನೆಯ ಹಸಿ ಕಸವನ್ನು ಗೊಬ್ಬರ ಹೇಗೆ ಮಾಡಿಕೊಳ್ಳೋದು, ಅದನ್ನು ಉಪಯೋಗಿಸ್ಕೊಂಡು ತರಕಾರಿ ಹೇಗೆ ಬೆಳೆಯೋದು ಅಂತ ಅನ್ನೋದು. ಈ ಒಂದು ಕಸದ ವಿಷಯದಲ್ಲಿ ಒಂದು ಗೀಳು ತುಂಬ ಜಾಸ್ತಿ ಆಗ್ತಾ ಹೋಗುತ್ತೆ. ಪ್ರತಿ ವರ್ಷಕ್ಕೂ ಇನ್ನೊಂದಿಷ್ಟು ಏನಾದರೂ ಮಾಡೋಣ. ಸೊ ಯಾವ ರೀತಿ ಚಾಲೆಂಜಸ್ ಬಂತು ನೀವು ಇದನ್ನ ಸ್ಟಾರ್ಟ್ ಮಾಡುವಾಗ? ಅದನ್ನ ಯಾವ ರೀತಿ ನಿಭಾಯಿಸ್ಕೊಂತ ಬಂದ್ರಿ? ಇನ್ನೊಬ್ಬರಿಗೆ ಈ ತರಹ ನೀವು ಮಾಡಿ, ಕಸ ವಿಂಗಡಣೆ ಮಾಡಿ ಅಥವಾ ಮನೆಯಲ್ಲೇ ಹಸಿ ಕಸ ಗೊಬ್ಬರ ಮಾಡಿ ಅಂತ ಹೇಳೋದಕ್ಕೆ ಮುಂಚೆ ನಾವು ಅದನ್ನು ನಮ್ಮ ಮನೆಯಲ್ಲಿ ಮಾಡ್ತಾ ಇರಬೇಕು. ಅದಕ್ಕೊಂದು ಟೀಮ್ ವರ್ಕ್ ಇದೆ ಅಂತ ಹೇಳ್ಕೊಂಡು ನಾನು ತುಂಬ ನೋಡಿದೆ. ಎಲ್ಲರೂ ಕೂಡ ತುಂಬ ಡೆಡಿಕೇಟೆಡ್ ಆಗಿ ವರ್ಕ್ ಮಾಡ್ತಿದ್ದಾರೆ. ಕಸದಲ್ಲಿ ಕೂಡ ನಾವು ನಮ್ಮ ಒಂದು ನೆಲೆಯನ್ನು ಕಂಡುಕೊಳ್ಳಬಹುದು, ಒಂದು ಕೆಲಸ ಮಾಡ್ಬೋದು. ಮತ್ತು ಕಸದಲ್ಲಿ ಕೂಡ ಪೌರಕಾರ್ಮಿಕರ ಮಗ ಪೌರಕಾರ್ಮಿಕನಾಗೇ ಇರಬೇಕಾಗಿಲ್ಲ. ಈ ಕಡೆ ಪೇಪರ್ ಕಪ್ಪಲ್ಲಿ ಕಾಫಿ ಕುಡಿಯೋದು, ಆ ಕಡೆ ಪ್ಲಾಸ್ಟಿಕ್ ಸ್ಪೂನಲ್ಲಿ ಐಸ್ ಕ್ರೀಮ್ ತಿನ್ನೋದು, ಇದರಿಂದ ಭೂಮಿ ತಾಯಿಗೆ ಒಳ್ಳೆ ಪೂಜೆ ಅಲ್ಲ. ವೀಕ್ಷಕರೇ, ಮನಸ್ಸಿದ್ದರೆ ಮಾರ್ಗ ಅನ್ನೋ ಒಂದು ಮಾತಿದೆ. ನಾವು ಮನಸ್ಸು ಮಾಡಿದ್ವಿ ಅಥವಾ ಸಾಧಿಸಲೇಬೇಕು ಅನ್ನೋ ಒಂದು ಛಲ ಇತ್ತಂದ್ರೆ ಅದು ಎಷ್ಟೇ ಕಷ್ಟವಾಗಿದ್ರೂ ಕೂಡ ಆ ಕೆಲಸ ನಾವು ಮಾಡೇ ಮಾಡ್ತೀವಿ. ಆದ್ರೆ ಈ ಘನತ್ಯಾಜ್ಯ ನಿರ್ವಹಣೆ ಅನ್ನೋ ವಿಚಾರಕ್ಕೆ ಬಂದಾಗ ಆಬ್ವಿಯಸ್ಲಿ ಯಾರ ತಲೆನೂ ಕೂಡ ಅಲ್ಲಿ ಹೋಗೋದೇ ಇಲ್ಲ. ಆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ನಾವು ಬಾಯಲ್ಲಿ ಹೇಳ್ತೀವಿ, ಆದ್ರೆ ಯಾರು ಅದನ್ನ ಫಾಲೋ ಮಾಡೋದು ತುಂಬಾ ಕಡಿಮೆ. ಆದ್ರೆ ಇದನ್ನ ಫಾಲೋ ಮಾಡಿದವ್ರು ನಮ್ಮ ಜೊತೆಗಿದ್ದಾರೆ. ವೃತ್ತಿಯಲ್ಲಿ ಇವರು ಎಂಜಿನಿಯರ್ ಆಗಿದ್ದವರು, ಆದ್ರೆ ಪರಿಸರದ ಬಗ್ಗೆ ಇವ್ರಿಗೆ ಯಾವ ರೀತಿ ಕಾಳಜಿ ಅಂತ ಹೇಳಿದ್ರೆ, ತಮ್ಮ ವೃತ್ತಿಗೆ ಗುಡ್ ಬೈ ಹೇಳಿ ಈಗ ಪರಿಸರದ ಬಗ್ಗೆನೇ ಹೆಚ್ಚು ಕಾಳಜಿ ವಹಿಸಿ ತಮ್ಮದೇ ಆದಂತಹ ಸಾಯಿಲ್ ಅಂಡ್ ಹೆಲ್ತ್ ಕಂಪನಿಯನ್ನ ಕಟ್ಟಿದವರು, ಅದರ ಫೌಂಡರ್. ಹಾಗೇನೆ SWMRT ಅಂದ್ರೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೌಂಡ್ ಟೇಬಲ್ ಹಾಗೂ HSR ನ ಫೋರಂ ನ ಮೆಂಬರ್ ಆದಂತಹ ವಾಸುಕಿ ಅಯ್ಯಂಗಾರ್ ಅವರು ನಮ್ಮ ಜೊತೆಗಿದ್ದಾರೆ. ಇವತ್ತೇನು ನಾನು ಶೂಟ್ ಮಾಡ್ತಿದ್ದೀನಲ್ಲ, ಇದರ ಒಂದು ಪ್ರಮುಖ ರೂವಾರಿ ಇವರು ಅಂದ್ರೆ ತಪ್ಪಾಗಲ್ಲ. ಪರಿಸರದ ಬಗ್ಗೆ ಇವ್ರಿಗೆ ಎಷ್ಟು ಕಾಳಜಿ ಅಂತ ಹೇಳಿದ್ರೆ ಕೇವಲ ಹೇಳೋದಷ್ಟೇ ಇಲ್ಲದೆ ಕೃತಿಯಲ್ಲಿ ಮಾಡಿ ತೋರಿಸಿದ್ದಾರೆ ಯಾವ ರೀತಿ ಘನತ್ಯಾಜ್ಯ ನಿರ್ವಹಣೆಯನ್ನ ಮಾಡಬೇಕು ಅಂತ ಹೇಳ್ಕೊಂಡು. ಸೊ ಅವರ ಪಯಣ ಯಾವ ರೀತಿ ಇತ್ತು, ಯಾಕೆ ಅವರು ಈ ರೀತಿ ಘನತ್ಯಾಜ್ಯ ನಿರ್ವಹಣೆಯನ್ನ ಮಾಡಬೇಕು ಅನ್ನೋ ಒಂದು ಥಾಟ್ ಅವ್ರಿಗೆ ಹೇಗೆ ಬಂತು ಅಂತ ಅವ್ರ ಹತ್ರನೇ ಕೇಳೋಣ. ಸರ್ ನಮಸ್ತೆ. ನಮಸ್ಕಾರ ಸರ್, ಗುಡ್ ಟು ನೋ ದಟ್ ನೀವು ಎಂಜಿನಿಯರ್ ಆಗ್ಬಿಟ್ಟು ಆ ಒಂದು ವೃತ್ತಿಗೆ ITBT ಅಂತ ಅಂದ್ರೆ ಒಂದು ಸೊಫಿಸ್ಟಿಕೇಟೆಡ್ ಜಾಬ್, ತುಂಬಾ ನಿಮ್ಗೆ ವೈಟ್ ಕಾಲರ್ ಜಾಬ್ ಆರಾಮಾಗಿರ್ಬೋದಿತ್ತು. ಬಟ್ ಆ ಒಂದು ಫೀಲ್ಡ್ ನ ಬಿಟ್ಟು ಯಾಕೆ ಘನತ್ಯಾಜ್ಯ ನಿರ್ವಹಣೆ ಮಾಡಬೇಕು, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಮಾಡಬೇಕು ಅನ್ನೋ ಆ ಐಡಿಯಾ ಸ್ಟ್ರೈಕ್ ಆಗಿದೆ ಅವಾಗ ಸರ್? ಇದು 2014ರಲ್ಲಿ ನನ್ನ ಒಬ್ಬರು ಫ್ರೆಂಡ್ ಇದ್ದಾರೆ, ರಮಣನ್ ಅಂತ. ಅವರು ಒಂದು ಸಂಸ್ಥೆ ಶುರು ಮಾಡಿದ್ರು, ಶುದ್ಧ ಲಾಭ್ ಅಂತ, ವೇಸ್ಟ್ ಮ್ಯಾನೇಜ್ಮೆಂಟಲ್ಲಿ. ಆ ಟೈಮಲ್ಲಿ ನಾನು ಈ ಕಂಪ್ಯೂಟರ್ ಸಾಫ್ಟ್ವೇರ್ ಇಂಡಸ್ಟ್ರಿಯಿಂದ ಹೊರಗೆ ಬಂದು ಜೀವನದಲ್ಲಿ ಇನ್ನೇನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಆಗ ಅವರೊಂದು ದಿವಸ ಫೋನ್ ಮಾಡಿ ಹೀಗೆ ಶುರು ಮಾಡ್ತಾ ಇದ್ದೀನಿ, ಜಾಯಿನ್ ಆಗ್ತೀಯಾ ಅಂತಂದರು. ಆಗ ನನಗೆ ತಲೆ ಬುಡ ಗೊತ್ತಿರಲಿಲ್ಲ ಏನು ಅಂತ. ಬಟ್ ಆದರೆ ಒಂದು ವಿಷಯ ಗೊತ್ತಿತ್ತು, ಏನಂದರೆ ನಾನು ಬೆಳೆದಿದ್ದು ಒಂದು ಹಳ್ಳಿನಲ್ಲಿ, ಹಳ್ಳಿ ಮನೆಯಲ್ಲಿ ಒಂದು ಕೈತೋಟ ಇತ್ತು. ಆ ತೋಟದಲ್ಲಿ ನಾವು ಹಣ್ಣು, ತರಕಾರಿ, ಸ್ವಲ್ಪ ಹೂವು ಎಲ್ಲ ಬೆಳೀತಾ ಇದ್ವಿ. ಹಾಗಾಗಿ ಮನೆಯಲ್ಲಿ ಕೂಡ ಒಂದು ಕೈತೋಟ ಮಾಡಬೇಕು, ಅದರಲ್ಲಿ ತರಕಾರಿ, ಸೊಪ್ಪು ಎಲ್ಲ ಬೆಳಿಬೇಕು ಅಂತ ಅನ್ನೋದು ಬಾಲ್ಯದಿಂದನೇ ಬಂದಿದ್ದಂಥ ವಿಷಯ. ನಾವು ತರಕಾರಿ ಬೆಳಿಬೇಕು ಅಂತಂದರೆ ನಮಗೆ ಬೇಕಿರೋದು ಗೊಬ್ಬರ. ಆ ಗೊಬ್ಬರ ನಮ್ಮ ಮನೆಯ ಹಸಿ ಕಸದಿಂದನೇ ಮಾಡ್ಕೋಬೋದು ಅಂತ ಅನ್ನೋದನ್ನು ನಾನು ಈ ಒಂದು ಕಾರ್ಯಕ್ರಮ ಏನಿದೆ ನಮ್ಮ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೌಂಡ್ ಟೇಬಲ್, ಅದಕ್ಕೂ ಮುಂಚೆ ಒಂದು ಕಾರ್ಯಕ್ರಮ ನಡೀತಾ ಇದೆ, ಅದು ಊಟ ಫ್ರಮ್ ಯುವರ್ ತೋಟ ಅಂತ. ಅದು ಬೆಂಗಳೂರು ತಾರಸಿ ತೋಟಗಳ ನಗರ. ಇಲ್ಲಿ ಲಕ್ಷಾಂತರ ಜನ ಮನೆ ತಾರಸಿ ಮೇಲೆ ಅವ್ರ ಮನೆಗೆ ಬೇಕಾಗುವಂತಹ ಕೆಲವು ತರಕಾರಿ, ಸೊಪ್ಪು ಬೆಳೀತಾ ಇದ್ದಾರೆ. ಅದನ್ನ ಪ್ರೋತ್ಸಾಹ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಆರ್ಗ್ಯಾನಿಕ್ ಟೆರೇಸ್ ಗಾರ್ಡನಿಂಗ್ ಅಂತ ಒಂದು ಮೂಮೆಂಟ್, ಒಂದು ಇದನ್ನ ಮಾಡಿದಂಥವರು ಡಾಕ್ಟರ್ ವಿಶ್ವನಾಥ್ ಕಡೂರ್ ಅಂತ. ಅವರ ಒಂದು ಟ್ರೈನಿಂಗ್ ಅಟೆಂಡ್ ಮಾಡಿದಾಗ ನಮ್ಮ ತೋಟಗಾರಿಕೆ ಇಲಾಖೆಯಲ್ಲಿ ಒಂದು ಅರೇಂಜ್ ಮಾಡಿದ್ರು. ಆವಾಗ ಅವರು ಹೇಳಿದಂಥ ರೀತಿನ ಅಳವಡಿಸ್ಕೊಳ್ತಾ ಹೋದ್ವಿ. ಅದರ ನಂತರ ಈ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೌಂಡ್ ಟೇಬಲ್ ಒಂದು ಸ್ವಚ್ಛಾಗ್ರಹ ಅನ್ನುವ ಒಂದು ಮೂಮೆಂಟ್ನ ಲಾಂಚ್ ಮಾಡ್ತು. ಆಗ ಅವರಿಗೆ ಮನೆಯಲ್ಲಿಯೇ ಹಸಿ ಕಸವನ್ನು ಗೊಬ್ಬರ ಮಾಡ್ಕೊಳ್ಳೋದು, ಆ ಗೊಬ್ಬರನ ಉಪಯೋಗಿಸ್ಕೊಂಡು ತರಕಾರಿ ಬೆಳೆಯೋದು, ಅದನ್ನು ತಿಂದು ಆರೋಗ್ಯದಿಂದ ಇರೋದು,
ಒಂದು ಮುಖ್ಯ ಅಂಶ ಅದರದ್ದು. ಅದಕ್ಕೋಸ್ಕರ ಒಂದು ಜಿಂಗಲ್ಲು, ಒಂದು ವೆಬ್ಸೈಟು ಎಲ್ಲ ಮಾಡಿ ಅದನ್ನು ಪ್ರೋಗ್ರಾಮ್ ಲಾಂಚ್ ಮಾಡಿದ್ರು. ಇದು 2015 15ರಲ್ಲಿ ಶುರುವಾದಂಥ ಒಂದು ಮೂಮೆಂಟು. ಇದರಲ್ಲಿ ಬರೀ ನಾವು ಡೂ ಇಟ್ ಯುವರ್ ಸೆಲ್ಫ್ ಅಂದರೆ ನಾವೇ ಸ್ವತಃ ಮಾಡಿಕೊಳ್ಳುವಂತಹ ಗೊಬ್ಬರದ ಘಟಕಗಳು ಏನಿದೆ ಅದನ್ನು ಮಾತ್ರ ಇದ್ದರೆ ಆಗಲ್ಲ. ಇನ್ನೂ ಒಂದು 8-10 ಜನ ವೆಂಡರ್ ಬೇಸ್ಡ್ ಸೊಲ್ಯೂಷನ್ಸ್ ಕೂಡ ಎರಡನ್ನೂ ನಾವು ಹೇಳಬೇಕು. ಯಾಕಂದರೆ ಎಲ್ಲನೂ NGO ಮಾಡೆಲ್ ನಡಿಬೇಕಾಗಿಲ್ಲ. NGO ಮಾಡೆಲ್ ನಡೆದಾಗ ಏನಾಗುತ್ತೆ, ಕೆಲವು ದಿವಸ ದುಡ್ಡಿರುತ್ತೆ, ಕೆಲವು ದಿವಸ ದುಡ್ಡಿರಲ್ಲ. ಅದಕ್ಕೆ ಸೋಷಿಯಲ್ ಆಂಟ್ರಪ್ರಿನರ್ಶಿಪ್ಪನ್ನು ಪ್ರೋತ್ಸಾಹಿಸಬೇಕು ಅಂತ ಅನ್ನೋದು ಒಂದು ಉದ್ದೇಶ. ಅದರಲ್ಲಿ ಸ್ವಚ್ಛಾಗ್ರಹದಲ್ಲಿ ನಾವು ಬೇರೆ ಬೇರೆ ಕಾಲೇಜುಗಳಿಗೆ, ಈ ಅಪಾರ್ಟ್ಮೆಂಟ್ಗಳಿಗೆ ಎಲ್ಲ ಕಡೆ ಹೋಗ್ಬಿಟ್ಟು ಭಾಷಣ ಮಾಡ್ತಾ ಇದ್ವಿ, ಮಾಸ್ಟರ್ ಟ್ರೈನಿಂಗ್ ಪ್ರೋಗ್ರಾಮ್ ಕೊಡ್ತಾ ಇದ್ವಿ. ಈ ಒಂದು ಮನೆಯ ಹಸಿ ಕಸವನ್ನ ಗೊಬ್ಬರ ಹೇಗೆ ಮಾಡ್ಕೊಳ್ಳೋದು, ಅದನ್ನು ಉಪಯೋಗಿಸ್ಕೊಂಡು ತರಕಾರಿ ಹೇಗೆ ಬೆಳೆಯೋದು ಅಂತ ಅನ್ನೋದು. ಆ ಸಮಯದಲ್ಲಿ HSR ಸಿಟಿಸನ್ ಫೋರಮ್ನ ಫೌಂಡಿಂಗ್ ಮೆಂಬರ್ ಆಗಿರುವಂತಹ ಡಾಕ್ಟರ್ ಶಾಂತಿ ಅವರಿಗೆ ಒಂದು ಐಡಿಯಾ ಬಂದಿದ್ದು, ಒಂದು ಪಾರ್ಕನ್ನು ಈ ಕೆಲಸಕ್ಕೆ ಒಂದು ಮೀಸಲಿಟ್ಟರೆ ಎಷ್ಟು ಚೆನ್ನಾಗಿರುತ್ತೆ. ಆಗ ನಾವು ಎಲ್ಲ ಕಡೆ ಹೋಗಿ ಮಾಡೋದು ಒಂದು ಅಂಶ ಆದರೆ, ಬೇರೆ ಬೇರೆ ಕಡೆಯಿಂದ ವಿದ್ಯಾರ್ಥಿಗಳು, ಕಾರ್ಪೊರೇಟ್ ಎಂಪ್ಲಾಯೀಸ್ ಎಲ್ಲ ಬಂದು ಇಲ್ಲಿ ಕಲಿಬಹುದಲ್ಲ ಅಂತ ಅನ್ನೋ ಒಂದು ಉದ್ದೇಶದಿಂದ ಸ್ವಚ್ಛಾಗ್ರಹ ಕಲಿಕಾ ಕೇಂದ್ರದ ಸ್ಥಾಪನೆ ಆಯಿತು. ಅದು ಆಗಿ ಒಂದೊಂದು ವರ್ಷದಲ್ಲೂ ನಮ್ಮ ಒಂದು ಹುಚ್ಚುತನ ಅಥವಾ ಗೀಳು ಅಂತ ಹೇಳ್ತೀವಿ, ಈ ಒಂದು ಕಸದ ವಿಷಯದಲ್ಲಿ ಒಂದು ಗೀಳು ತುಂಬ ಜಾಸ್ತಿ ಆಗ್ತಾ ಹೋಗುತ್ತೆ. ಪ್ರತಿ ವರ್ಷಕ್ಕೂ ಇನ್ನೊಂದಿಷ್ಟು ಏನಾದರೂ ಮಾಡೋಣ, ಇನ್ನೂ ಜಾಸ್ತಿ ಜನಗಳಿಗೆ ಇದರ ಬಗ್ಗೆ ಅರಿವು ಮೂಡಿಸೋಣ, ನಂತರ ಹೊಸ ಗೊಬ್ಬರ ಮಾಡುವುದಕ್ಕೆ ಏನೇನು ಟೆಕ್ನಾಲಜೀಸ್ ಇದೆ, ಕಂಟೈನರ್ಸ್ ಇದೆ, ಅದರ ಬಗ್ಗೆ ತಿಳ್ಕೊಂಡು ಅದನ್ನೆಲ್ಲದನ್ನು ನಾವು ತಂದು ಇಲ್ಲಿ ಇಟ್ಕೋಬೇಕು ಅಂತ ಅನ್ನೋದು ಈ ಗೀಳು ಹುಚ್ಚು ಶುರುವಾಯಿತು. ಅಂದ್ರೆ ಓವರಾಲ್ ಅದನ್ನ ಗೀಳು, ಹುಚ್ಚು, ಪ್ಯಾಷನ್ನು, ಮ್ಯಾಡ್ನೆಸ್ ಏನಾದ್ರು ಅನ್ಬೋದು. ಸೊ ಇವಾಗ ಸಾಮಾನ್ಯವಾಗಿ ಏನೇ ಒಂದು ವೆಂಚರ್ ಸ್ಟಾರ್ಟ್ ಮಾಡಕ್ ಹೋಗ್ತೀವಿ ಅಂತ ಹೇಳಿದಾಗ ಆಬ್ವಿಯಸ್ಲಿ ಅದು ಸುಲಭದ ಕೆಲಸ ಆಗಿರೋದಿಲ್ಲ. ನಿಮ್ಗೆ ತುಂಬಾ ಚಾಲೆಂಜಸ್ ಇರುತ್ತೆ, ಹಲವಾರು ಸವಾಲುಗಳಿರುತ್ತೆ. ಸೊ ಯಾವ ರೀತಿ ಚಾಲೆಂಜಸ್ ಬಂತು ನೀವು ಇದನ್ನ ಸ್ಟಾರ್ಟ್ ಮಾಡುವಾಗ, ಅದನ್ನ ಯಾವ ರೀತಿ ನಿಭಾಯಿಸ್ಕೊಂತ ಬಂದ್ರಿ? ನಾವು ಅಂತಂದರೆ ಇದು HSR ಸಿಟಿಸನ್ ಫೋರಮ್ ಮತ್ತು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೌಂಡ್ ಟೇಬಲ್, ಎರಡು ಸಂಸ್ಥೆಗಳಲ್ಲಿ 20 ಜನ ಹುಚ್ಚರಿದ್ದಾರೆ. ನಾವೆಲ್ಲರೂ ಈ ಕಸದ ಬಗ್ಗೆ ಗೀಳು ಇದು ಇಟ್ಕೊಂಡು ಇರೋರು. ನಾವು ನಮ್ಮ ಮನೆಯನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋದು, ಅದರ ನಂತರ ನಮ್ಮ ಬಡಾವಣೆಯನ್ನು, ನಮ್ಮ ವಾರ್ಡನ್ನು ಸ್ವಚ್ಛವಾಗಿಡೋದು ಅಂತ ಅಂದ್ಕೊಂಡು ಅವರು ಮಾಡ್ತಾ ಇರುವಂತಹ ಕೆಲಸ. ಅದರಲ್ಲಿ ಇಟ್ ಈಸ್ ಎ ಕೊಲಾಬರೇಟಿವ್ ಎಫರ್ಟ್. ಅಂದರೆ ಸಹಭಾಗಿತ್ವದಲ್ಲಿ BBMP ಬೊಮ್ಮನಹಳ್ಳಿ ಝೋನ್ ಜೊತೆ, ಗಾರ್ಬೇಜ್ ಕಾಂಟ್ರಾಕ್ಟರ್ ಇದ್ದಾರೆ ಈ ಒಂದು ವಾರ್ಡಿಗೆ, ಅವರ ಜೊತೆ, ಮತ್ತು ಇಲ್ಲಿನ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ MLA ಸಾಹೇಬ್ರಿದ್ದಾರೆ, ಅವರ ಜೊತೆ ಎಲ್ಲರೂ ಜೊತೆಗೂಡಿ ಕೆಲಸ ಮಾಡ್ತಾ ಹೋಗಿದ್ದು. ಚಾಲೆಂಜಸ್ಸು ಬರುತ್ತೆ. ಯಾವುದೇ ಒಂದು ಈ ತರಹದ ಒಂದು ಕೆಲಸ ಇಟ್ಕೊಂಡಾಗ ಕಸದ ಬಗ್ಗೆ ನಿಕೃಷ್ಟ ಮನೋಭಾವ ಇಟ್ಕೊಂಡಿರೋರಾಗಲಿ, ಅಥವಾ ಇದರಿಂದ ನಮ್ಮ ಆರೋಗ್ಯಕ್ಕೆಲ್ಲ ಹಾನಿ ಆಗುತ್ತೆ ಅಂತ ಅನ್ನೋ ಒಂದು ಮನೋಭಾವ ಇಟ್ಕೊಂಡಿರೋರು ಸಿಗ್ತಾರೆ. ಆದರೆ ಬಹಳಷ್ಟು ಜನ ಇದಕ್ಕೆ ಓಕೆ ಅಂತಾರೆ. ಅದು ಮುಖ್ಯವಾದ ವಿಷಯ. ಏನಂದರೆ ನಾವು ನಮ್ಮ ತಂಡ ಕಟ್ಕೋಬೇಕು. ತಂಡ ಕಟ್ಕೊಂಡ್ಮೇಲೆ ಆ ತಂಡದಲ್ಲಿ ಇರುವವರೆಲ್ಲನೂ ದೇ ಹ್ಯಾವ್ ಟು ಲೀಡ್ ಬೈ ಎಕ್ಸಾಂಪಲ್. ನಾವು ಇನ್ನೊಬ್ಬರಿಗೆ ಈ ತರಹ ನೀವು ಮಾಡಿ, ಕಸ ವಿಂಗಡಣೆ ಮಾಡಿ, ಅಥವಾ ಮನೆಯಲ್ಲೇ ಹಸಿ ಕಸ ಗೊಬ್ಬರ ಮಾಡಿ ಅಂತ ಹೇಳೋದಕ್ಕೆ ಮುಂಚೆ ನಾವು ಅದನ್ನು ನಮ್ಮ ಮನೆಯಲ್ಲಿ ಮಾಡ್ತಾ ಇರಬೇಕು. ಮನೆಯಲ್ಲಿ ಮಾಡಿದ್ಮೇಲೆ ರಸ್ತೆಯಲ್ಲಿ ಮಾಡಬೇಕು. ರಸ್ತೆಯ ನಂತರ ಪಾರ್ಕ್ಗಳಲ್ಲಿ ಇದರಲ್ಲಿ ಮಾಡುವಂತಹ ವಿಷಯಕ್ಕೆ ಹೋಗ್ತೀವಿ. ಸೊ ಲೀಡ್ ಬೈ ಎಕ್ಸಾಂಪಲ್ ತುಂಬ ಮುಖ್ಯ. ನಾವು ಆ ಒಂದು ನಿಟ್ಟಿನಲ್ಲಿ ಇಲ್ಲಿರುವ ಮೆಂಬರ್ಸ್ ಯಾರ್ಯಾರಿದ್ದಾರೆ, 20 ಜನ HCF ಅಲ್ಲಿ, 20 ಜನ SWMRTನಲ್ಲಿ, ಮತ್ತು ಈಗ ಈ ಕಲಿಕಾ ಕೇಂದ್ರದಲ್ಲಿ ಕೆಲಸ ಮಾಡ್ತಿರೋ ಹುಡುಗರು ಕೂಡ, ಸಿಬ್ಬಂದಿಗಳು ಕೂಡ ಅಷ್ಟೇನೆ. ಸಿಬ್ಬಂದಿ ಬಗ್ಗೆ ಹೇಳೋದಿದ್ರೆ ಅವಾಗಿನ ತುಂಬಾ ಹೇಳ್ತಿದ್ರಿ, ನಂಗೆ ತುಂಬಾ ಖುಷಿ ಆಯ್ತು. ಒಬ್ಬ ಲೀಡರ್ ಕ್ವಾಲಿಟಿನೇ ಅದು. ಯಾವತ್ತು ಲೀಡರ್ ಅಂತ ಹೇಳಿದ್ರೆ ಹೂ ಲೀಡ್ ದ ಟೀಮ್ ಅಂತ ಹೇಳಿ, ನಾನು ಒಬ್ಬನೇ ಅಲ್ಲ ಮೇಡಮ್, ನಾನು ಒಬ್ಬನೇ ಅಲ್ಲ, ಅದಕ್ಕೊಂದು ಟೀಮ್ ವರ್ಕ್ ಇದೆ ಅಂತ ಹೇಳ್ಕೊಂಡು ನಾನು ತುಂಬಾ ನೋಡಿದೆ. ಎಲ್ಲರೂ ಕೂಡ ತುಂಬಾ ಡೆಡಿಕೇಟೆಡ್ ಆಗಿ ವರ್ಕ್ ಮಾಡ್ತಿದ್ದಾರೆ. ಆ ಟೀಮ್ ಎಫರ್ಟ್, ಅವ್ರ ಕೆಲಸದ ಬಗ್ಗೆ ಹೇಳೋದಿದ್ರೆ. ಖಂಡಿತ. ಇಲ್ಲಿ ನಾವು 3 ವರ್ಷದ ಹಿಂದೆ ಈ ವಾಲಂಟಿಯರಿಂಗ್ ಡೇ ಅಂದರೆ ಸ್ವಯಂ ಸೇವೆ ಮಾಡುವಂತಹ ಒಂದು ದಿನ ಆಚರಣೆ ಮಾಡೋದಕ್ಕೆ ಶುರು ಮಾಡಿದ್ವಿ. ವಾರದಲ್ಲಿ ಶನಿವಾರ ಭಾನುವಾರ ವಾಲಂಟಿಯರಿಂಗ್ ಡೇ ಅಂದಾಗ ಅದನ್ನು ನಾವು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟರ್ಸ್ ಹಾಕ್ತೀವಿ. ನಂತರ ಸಾಕಷ್ಟು ರೀಲ್ಗಳು ಮಾಡ್ತೀವಿ. ಇದು ಇನ್ಸ್ಟಾಗ್ರಾಮ್ ಯುಗ. ಇನ್ಸ್ಟಾಗ್ರಾಮ್ ಆಗಲಿ, ವಾಟ್ಸಪ್ ಸ್ಟೇಟಸ್ ಆಗಲಿ, ಫೇಸ್ಬುಕ್ ಆಗಲಿ ಉಪಯೋಗಿಸ್ಕೊಂಡು ಅದರಲ್ಲಿ ನಾವು ಈ ರೀಲ್ಸ್ ಹಾಕಿದ್ವಿ.
ಅದರಿಂದ ನಗರದ ಬೇರೆ ಬೇರೆ ಕಡೆಗಳಿಂದ ಜನ ಬಂದರು. ಅದರ ಜೊತೆಗೆ ಇನ್ನೊಂದು ಕೆಲಸ ಏನು ಅಂತಂದರೆ ಸ್ಕಿಲ್ಲಿಂಗ್ ಪ್ರೋಗ್ರಾಮ್, ಗ್ರೀನ್ ಸ್ಕಿಲ್ಲಿಂಗ್ ಪ್ರೋಗ್ರಾಮ್ ಅಂತ. ಸಾಕಷ್ಟು ಗ್ರಾಮಾಂತರ ಪ್ರದೇಶದ, ಕರ್ನಾಟಕದ ಗ್ರಾಮಾಂತರದಿಂದ ಬಂದಿರುವಂತಹ ಹುಡುಗ ಹುಡುಗಿಯರಿಗೆ ಒಂದು ಕೆಲಸ, ಒಂದು ನೆಲೆ ಬೇಕಾಗಿರುತ್ತೆ. ಆ ನೆಲೆ ಬೇರೆ ಬೇರೆ ಅವಕಾಶಗಳುಂಟು. ಯಾಕಂದರೆ ಒಂದು ಮಾಲಲ್ಲಿ ಹೋಗಿ ಸೆಕ್ಯೂರಿಟಿ ಗಾರ್ಡಾಗಿ ನಿಂತ್ಕೋಬೋದು, ಅಥವಾ ಅಪಾರ್ಟ್ಮೆಂಟಲ್ಲಿ ಆ ಥರ ಮಾಡ್ಬೋದು. ಆದರೆ ಈ ಹುಡುಗರಿಗೆ ಅದಕ್ಕಿಂತ ಇನ್ನೂ ಹೆಚ್ಚಿನದೇನಾದರೂ ಮಾಡಬೇಕು ಅಂತ ಒಂದು ಆಸೆ ಇರುತ್ತೆ. ಆ ಆಸೆಯನ್ನು ಮೊದಲಿಗೆ ಪ್ರೋತ್ಸಾಹಿಸಬೇಕು, ಅದರ ಬಗ್ಗೆ ತಿಳಿ ಹೇಳಬೇಕು. ಕಸದಲ್ಲಿ ಕೂಡ ನಾವು ನಮ್ಮ ಒಂದು ನೆಲೆಯನ್ನು ಕಂಡುಕೊಳ್ಳಬಹುದು, ಒಂದು ಕೆಲಸ ಮಾಡ್ಬೋದು. ಮತ್ತು ಕಸದಲ್ಲಿ ಕೂಡ ಪೌರಕಾರ್ಮಿಕರ ಮಗ ಪೌರಕಾರ್ಮಿಕನಾಗೇ ಇರಬೇಕಾಗಿಲ್ಲ. ಅವನು ಇನ್ನೊಂದು ಸ್ವಲ್ಪ ವಿದ್ಯೆ ಕಲ್ತ್ಕೊಂಡು ಕಸದ ಬಗ್ಗೆ ಒಂದು ಲಾಗ್ ಬುಕ್ ನೋಟ್ ಮಾಡ್ಕೊಳ್ಳೋದು, ನಂತರ ಗೊಬ್ಬರ ಎಷ್ಟು ತಯಾರಾಯಿತು, ಎಷ್ಟು ಮಾರಾಟ ಆಯಿತು, ಎಷ್ಟಕ್ಕೆ ಹೋಯಿತು ಅಂತ, ಅದು ಸೂಪರ್ವೈಸರ್ ಕೆಲಸ. ಆ ಸ್ಟಾಫಿಂದ ಸೂಪರ್ವೈಸರಿಂದ ಕೋಆರ್ಡಿನೇಟರಿಂದ ಮ್ಯಾನೇಜರ್. ಸೊ ದೇರ್ ಇಸ್ ಎ ಕೆರಿಯರ್ ಪಾತ್. ಅದು ಏನು ವೇಸ್ಟಲ್ಲಿ ಕೆಲಸ ಮಾಡ್ತಾ ಇದೆಯಾ ಅಂತ ಬಂಧುಗಳು, ತಂದೆ ತಾಯಿಗಳಾಗಲಿ ಎಲ್ಲರೂ ಹೇಳ್ಬೋದು. ಆದರೆ ಈ ಹುಡುಗರು ಹುಡುಗಿಯರೆಲ್ಲರೂ ಅವರ ಹೆಮ್ಮೆಯ ವಿಷಯ ಅದು. ನಾವು ಇಲ್ಲಿ ಈ ಕೆಲಸ ಮಾಡ್ತಾ ಇದ್ದೀವಿ, ಈ ಥರ ನಮಗೆ ಒಂದು ನೆಲೆ ಕಂಡ್ಕೊಂಡಿದ್ದೀವಿ, ಮಾಡ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ಅವರು ಹೆಮ್ಮೆಯಿಂದ ಹೇಳ್ಕೊಡ್ತಾರೆ. ಆ ಕಾರ್ಯಕ್ರಮದ ಹೆಸರು ಗ್ರೀನ್ ಸ್ಕಿಲ್ಲಿಂಗ್ ಅಂತ. ಇಟ್ಸ್ ಎ ಸ್ಕಿಲ್ಲಿಂಗ್ ಪ್ರೋಗ್ರಾಮ್ ಇನ್ ಸ್ವಚ್ಛಾಗ್ರಹ ಕಲಿಕಾ ಕೇಂದ್ರ. ಸಾಮಾನ್ಯವಾಗಿ ನೀವು ಒಬ್ಬರನ್ನ ಇಬ್ಬರನ್ನ ಹೇಗೂ ಕನ್ವಿನ್ಸ್ ಮಾಡ್ಬೋದು. ಒಂದು ಹ್ಯೂಜ್ ಕಮ್ಯುನಿಟಿ ಅಂತ ಬಂದಾಗ, ಜನರಲ್ ಪಬ್ಲಿಕ್ ಅಂತ ಬಂದಾಗ ಅವರಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡೋದು ತುಂಬ ಕಷ್ಟದ ಕೆಲಸ. ಸೊ ನೀವು ಇಲ್ಲಿನ HSR ಲೇಔಟ್ನಲ್ಲಿರುವಂಥ ಜನರನ್ನ ಕನ್ವಿನ್ಸ್ ಮಾಡೋದಕ್ಕೆ ಯಾವ ರೀತಿ ಪ್ರೋಗ್ರಾಮ್ಸ್ನ ಏನಾದ್ರು ಮಾಡ್ತೀರಾ, ಕ್ಯಾಂಪೇನ್ ಮಾಡ್ತೀರಾ, ಅಥವಾ ಜನ ಇಲ್ಲಿಗೆ ಬಂದಾಗ ಅದನ್ನ ಯಾವ ರೀತಿ ಇದು ಮಾಡ್ತೀರಾ ಸರ್? ಸೊ HSR ವಾರ್ಡಲ್ಲಿ ಬೇರೆ ಬೇರೆ ಇನಿಷಿಯೇಟಿವ್ಗಳನ್ನೆಲ್ಲನೂ ಸಿಟಿಸನ್ ಫೋರಮ್ನವರು ಮಾಡ್ತಾ ಬಂದಿದ್ದಾರೆ. ಅವರು ಈಗ ಒಂದು ಶ್ರೀನಿವಾಸ ಕಲ್ಯಾಣೋತ್ಸವ ಅಂತ ನಡೀತು, ಅಥವಾ ಇನ್ನೊಂದು ಗಣೇಶನ ಹಬ್ಬದ ಟೈಮಲ್ಲಿ 1,000 ಜನಗಳಿಗೆ ಊಟ ಕೊಡಬೇಕು ಅಂತ ಒಂದು ಇನಿಷಿಯೇಟಿವ್ ತೊಗೊಂಡಿರ್ತಾರೆ. ಆ ಕಾಲು HSR ಸಿಟಿಸನ್ ಫೋರಮ್ನವ್ರಿಗೆ ಗೊತ್ತಾಗುತ್ತೆ. ಅವರೇನು ಮಾಡ್ತಾರೆ, ಆ ಆರ್ಗನೈಸರ್ಸ್ ಯಾರಿರ್ತಾರೆ ಅವರಿಗೆ ಮಾತಾಡಿ, ನೀವು ಸ್ಟೀಲ್ ತಟ್ಟೆನಲ್ಲೇ ಊಟ ಕೊಡಬೇಕು, ಅದಮ್ಯ ಚೇತನದಲ್ಲಿ 1,000 ಸ್ಟೀಲ್ ತಟ್ಟೆಗಳನ್ನು ತೊಗೊಂಡು ಬಂದು ಪ್ಲಾಸ್ಟಿಕ್ ಪ್ಲೇಟಲ್ಲಿ ಕೊಡೋದು ಆರೋಗ್ಯಕ್ಕೆ ಹಾನಿಕರ. ಅದ್ರ ಮೇಲೆ ಯಾವ ದೇವರಿಗೆ ಪ್ರೀತಿ? ದೇವರಿಗೆ ಜನರು ಆರೋಗ್ಯದಿಂದ ಇದ್ದರೆ ಅದೇ ದೇವರಿಗೆ ಪ್ರೀತಿ. ಅಂಥದ್ರಲ್ಲಿ ಈ ಪ್ಲಾಸ್ಟಿಕ್ ತಟ್ಟೆಗಳಲ್ಲಿ, ಇದರಲ್ಲಿ ರಾಮನವಮಿ ಟೈಮಲ್ಲಿ ಪ್ಲಾಸ್ಟಿಕ್ ಲೋಟದಲ್ಲಿ ಪಾನಕ ಹಂಚೋದು, ಇದನ್ನೆಲ್ಲನೂ ಅವರು ಮಾಡೋದಕ್ಕೆ ಅವಕಾಶ ಕೊಡದೆ ಆ ಆರ್ಗನೈಸರ್ಸಿಗೆ ಈ ಥರ ನೋಡಿ ಇಲ್ಲಿ ಆಲ್ಟರ್ನೇಟಿವ್ಸ್ ಇದೆ, ಅದು ಸ್ಟೀಲ್ ತಟ್ಟೆ ಲೋಟ ಬಳಸಿ, ಇದು ಸಾಧ್ಯ ಅಂತ ತೋರಿಸ್ತಾರೆ. ಆಗ ಆ ಕಾರ್ಯಕ್ರಮಕ್ಕೆ ಬಂದಿರೋ ಜನಗಳಿಗೆಲ್ಲ ಒಂದು ಅನಿಸುತ್ತೆ, ಹೌದು ಇದು ಸಾಧ್ಯ ಅಂತ. ಸೊ ನಾವು ಇನ್ನೂ 2 ಪ್ರೋಗ್ರಾಮ್ ಮಾಡ್ತಾ ಬಂದಿರೋದು, ಒಂದು ಝೀರೋ ವೇಸ್ಟ್ ಟೆಂಪಲ್ಸ್ ಅಂತ. ದೇವಸ್ಥಾನಗಳಿಗೆ ಒಂದು ಒಳ್ಳೆ ಅವಕಾಶ ಉಂಟು. ಸಾಕಷ್ಟು ಭಕ್ತರಿಗೆ ಅವರು ಇನ್ಫ್ಲೂಯೆನ್ಸ್ ಮಾಡ್ಬೋದು. ಫಸ್ಟು ದೇವಸ್ಥಾನ ಹಸಿರು ದೇವಸ್ಥಾನ, ಗ್ರೀನ್ ಟೆಂಪಲ್ ಅಂತ ಆಗಬೇಕು. ಅದನ್ನು ನಾವು ಬನಶಂಕರಿ ದೇವಸ್ಥಾನದಲ್ಲಿ ಮಾಡಿದ್ದೀವಿ. ರಾಗಿಗುಡ್ಡ ಆಂಜನೇಯ ದೇವಸ್ಥಾನ ಇದೆ, ಬೇಗೂರು ನಾಗೇಶ್ವರ, ಕಾಡು ಮಲ್ಲೇಶ್ವರ ದೇವಸ್ಥಾನ, ಈ ಥರ ದೇವಸ್ಥಾನಗಳಲ್ಲಿ ಇದು ದೊಡ್ಡ ದೊಡ್ಡ ದೇವಸ್ಥಾನಗಳು, ಇವು ಚಿಕ್ಕದಲ್ಲ. ಸೊ ಸಣ್ಣ ಮಧ್ಯಮ ಗಾತ್ರದ ದೊಡ್ಡ ದೇವಸ್ಥಾನಗಳೆಲ್ಲವೂ ಕೂಡ ಗ್ರೀನ್ ಟೆಂಪಲ್ಸ್ ಆಗೋದಕ್ಕೆ ಸಾಧ್ಯ ಅಂತ ಮಾಡಿ ತೋರಿಸಿದ್ದೀವಿ. ಇದ್ರ ಜೊತೆಗೆ ಇನ್ನೊಂದು ಲಾಸ್ಟ್ ಒನ್ ಏನು ಅಂತಂದರೆ ಗ್ರೀನ್ ಈವೆಂಟ್ಸ್ ಅಂತಂದರೆ, ಅದು ಮ್ಯಾರಥಾನ್ ಆಗಿರ್ಬೋದು, ಮುಂಜಿ ಆಗಿರ್ಬೋದು, ಮದುವೆ ಆಗಿರ್ಬೋದು, ಗೃಹ ಪ್ರವೇಶ, ನಾಮಕರಣ, ಈ ಎಲ್ಲ ಫಂಕ್ಷನ್ಗಳಲ್ಲೂ ನಾವು ದೇವರನ್ನ ಪೂಜೆ ಮಾಡ್ತೀವಿ, ಪಂಚಭೂತಗಳನ್ನು ಆರಾಧಿಸ್ತೀವಿ. ಪಂಚಭೂತಗಳಲ್ಲಿ ಇರೋದು ನಮ್ಮ ಭೂಮಿ ತಾಯಿ. ನಮಗೆ ಇರುವುದೊಂದೇ ಭೂಮಿ. ಆ ಭೂಮಿನ ಪೂಜೆ ಮಾಡ್ತಾ ಈ ಕಡೆ ಪೇಪರ್ ಕಪ್ಪಲ್ಲಿ ಕಾಫಿ ಕುಡಿಯೋದು, ಆ ಕಡೆ ಪ್ಲಾಸ್ಟಿಕ್ ಸ್ಪೂನಲ್ಲಿ ಐಸ್ ಕ್ರೀಮ್ ತಿನ್ನೋದು, ಇದರಿಂದ ಭೂಮಿ ತಾಯಿಗೆ ಒಳ್ಳೆ ಪೂಜೆ ಅಲ್ಲ. ಸೊ ಇದೆಲ್ಲ ಬಿಟ್ಟು ನಾವು ಸಸ್ಟೈನಬಲ್ ಪ್ರಾಕ್ಟೀಸಸ್, ಸುಸ್ಥಿರ ಬದುಕನ್ನು ಸುಸ್ಥಿರವಾಗಿ ಒಂದು ಸಮಾರಂಭಗಳನ್ನು ನಡೆಸ್ಕೊಂಡು ಬರೋಕ್ಕೆ ಸಾಧ್ಯ ಅನ್ನೋದನ್ನ ಮಾಡಿ ತೋರಿಸಿದ್ದೀವಿ. ಓಕೆ, 4R ನಾನು ಓದಿದೆ ನಿಮ್ಮದು, ರೆಫ್ಯೂಸ್, ರೆಡ್ಯೂಸ್, ರೀಯೂಸ್, ರೀಸೈಕಲ್. ಅದ್ರ ಬಗ್ಗೆ ಹೇಳೋದಿದ್ರೆ? ಖಂಡಿತ, ಅದು ನಮ್ಮ ಫೇವ್ರೆಟ್ ಟಾಪಿಕ್ ಆಗಿಬಿಟ್ಟಿದೆ. ಈ BYOC ಅಂತ ಹೇಳ್ತೀವಿ, ಬ್ರಿಂಗ್ ಯುವರ್ ಓನ್ ಕಟ್ಲರಿ ಅಂತ. ನಾವು ಒಂದು 6 ವರ್ಷದಿಂದನೂ ನಾನು ನನ್ನ ಬ್ಯಾಕ್ ಪ್ಯಾಕಲ್ಲಿ ಒಂದು 4 ತಟ್ಟೆ, 4 ಲೋಟ, 4 ಸ್ಪೂನು,
ಇದನ್ನ ಹಿಡ್ಕೊಂಡು ತಿರುಗ್ತಾ ಇರೋನು ನಾನೇ. ನನ್ನ ಬ್ಯಾಗಲ್ಲೇ ಇರುತ್ತೆ. ಅದನ್ನ ನನಗೆ ಆ ಥರ ಒಂದು ಪ್ರೇರಣೆ, ಅದರ ಬಗ್ಗೆ ಒಂದು ಇನ್ಫ್ಲೂಯೆನ್ಸ್ ಮಾಡಿದವರು ವಾಣಿ ಮೂರ್ತಿ ಅಂತ. ಶಿ ಈಸ್ ಅ ಮೆಂಬರ್ ಆಫ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೌಂಡ್ ಟೇಬಲ್. ಅವರು ಮೊದಲಿಗೆ ಮಾಡಿದಾಗ ನಾನು ಅದನ್ನ ನೋಡಿ, ಹೌದಲ್ವಾ ಇದು ಎಷ್ಟು ಚೆನ್ನಾಗಿದೆ. ಮೊದಲಿಂದನೂ ಅವ್ರಿಗೆ ಊಟ ಫ್ರಮ್ ಯುವರ್ ತೋಟ ಟೈಮಿಂದನೂ ನಾನು ಅವರ ಶಿಷ್ಯ. ಸೊ ಅದರಲ್ಲಿ BYOC ಒಂದು ಶುರು ಮಾಡಿದಾಗ ನಾನು ನನ್ನ ಮನೆಯ ಒಂದು ಮದುವೆ ಸಮಾರಂಭಗಳಿಗೆ ರಿಲೇಟಿವ್ಸ್ ಇದಕ್ಕೆ ಹೋದಾಗ ಮೊದಲಿಗೆ ಅದನ್ನು ತೆಗೆಯೋದಕ್ಕೆ ನಾನೊಂದು ಸ್ವಲ್ಪ ಅಂಜಿಕೊಳ್ತಾ ಇದ್ದೆ. ನಾಚಿಕೆ ಆಗಲಿ ಅಥವಾ ಅದರ ಆ ಥರ ಅಂದ್ಕೊಳ್ತಾ ಇದ್ದಿದ್ದು. ಆಮೇಲೆ ಬರ್ತಾ ಬರ್ತಾ ಆ ಬಂಡತನ ಬರ್ತಾ ಹೋಗುತ್ತೆ. ನಾನು ಇದನ್ನು ನಂಬಿದ್ದೀನಿ, ಹೌದು ಇದು ನಾನು ಮಾಡಲೇಬೇಕು ಅಂತ ಅಂದ್ಬಿಟ್ಟು. ಬಟ್ ಈ ಒಂದು ಸಮಾರಂಭಗಳಿಗೆ ಇದಕ್ಕೆಲ್ಲ ತೊಗೊಂಡು ಹೋಗ್ತಾ ನಾನು ಗಮನಿಸಿದ್ದೇನು ಅಂದರೆ, ದೇರ್ ಆರ್ 2 types ಆಫ್ ಇನ್ಫ್ಲೂಯೆನ್ಸ್. ಒನ್ ಈಸ್ ಎ ಡೈರೆಕ್ಟ್ ಇನ್ಫ್ಲೂಯೆನ್ಸ್. ಕೆಲವರು ನಮ್ಮನ್ನು ನೋಡಿಬಿಟ್ಟು ಕಲಿತಾರೆ. ಕೆಲವರು ನಾನು ಅದನ್ನು ಬಾಳೆ ಎಲೆ ಸುತ್ತಾನು ಅದನ್ನೆಲ್ಲ ನನ್ನದೇ ಲೋಟ, ನನ್ನದೇ ವಾಟರ್ ಬಾಟಲ್ ಎಲ್ಲ ಇಟ್ಕೊಂಡಿರ್ತೀನಲ್ಲ, ಯಾರೋ ಒಬ್ಬರು ಆ ಕಡೆ ಎಲ್ಲೋ ಕೂತಿರೋರು ಗಮನಿಸಿರ್ತಾರೆ. ಆಮೇಲೆ ಇನ್ನೊಂದು ದಿವಸ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಹೇಳ್ತಾರೆ, ನಾನು ನೋಡಿದೆ ನೀವು ಇದನ್ನು ಮಾಡ್ತಾ ಇದ್ರಿ, ನಾನು ಮಾಡ್ತಾ ಇದ್ದೀನಿ ನೋಡಿ ಅಂತ ಒಂದು ಪೋಸ್ಟಲ್ಲಿ ಟ್ಯಾಗ್ ಮಾಡ್ತಾರೆ. ದಟ್ ಈಸ್ ದಿ ಬ್ಯೂಟಿ. ದಟ್ ಈಸ್ ವಾಟ್ ಆ್ಯಕ್ಚುಲಿ ನಮಗೆ ಒಂದು ಸಂತೋಷ ಕೊಡುತ್ತೆ. ಇನ್ಸ್ಟಾಗ್ರಾಮಲ್ಲಿ ಭಾಳಷ್ಟು ಜನ ಟ್ಯಾಗ್ ಮಾಡಿ ಹೇಳ್ತಾರೆ, ನಿಮ್ಮ ವಿಡಿಯೋ ನೋಡಿದೆ ನಾನು ಅದನ್ನು ಪಾಲಿಸ್ತಾ ಇದ್ದೀನಿ ಅಂತ ಹೇಳಿದಾಗ. ಅಂದ್ರೆ ಏನಿದು ರೆಡ್ಯೂಸ್, ರೀಯೂಸ್, ರಿಸೈಕಲ್, ರೆಫ್ಯೂಸ್. ರೆಫ್ಯೂಸ್ ಅಂದ್ರೆ ಯೂಸೇ ಮಾಡಬಾರ್ದು ಫಸ್ಟ್ ಆಫ್ ಆಲ್. ಇದು ರೆಫ್ಯೂಸ್ ಅನ್ನೋದು ಬಹಳ ಮುಖ್ಯ. ಮೊದಲಿದ್ದು 3R, ಅದು ರೆಡ್ಯೂಸ್, ರೀಯೂಸ್, ರೀಸೈಕಲ್. ನಾವು ಮೊದಲಿಗೆ ಆ್ಯಡ್ ಮಾಡ್ಕೊಂಡಿದ್ದು ರೆಫ್ಯೂಸ್. ರೆಫ್ಯೂಸ್ ಅನ್ನೋದು ಬಹಳ ಮುಖ್ಯ. ವಿ ಹ್ಯಾವ್ ಟು ಸೇ ನೋ ಟು ಸಿಂಗಲ್ ಯೂಸ್ ಡಿಸ್ಪೋಸಬಲ್ಸ್. ಬಿಕಾಸ್ ನಮ್ಮ ಅನುಕೂಲ ನಾವು ನೋಡ್ಕೊಳ್ತಾ ಬಂದು ಈ ಸಿಂಗಲ್ ಯೂಸ್ ಡಿಸ್ಪೋಸಬಲ್ಸು ಇಟ್ಸ್ ಎ ರ್ಯಾಂಪೆಂಟ್ ಯೂಸೇಜ್ ಆಫ್, ವಿಪರೀತ ಯೂಸ್ ಮಾಡ್ತಾ ಇದ್ದೀವಿ. ಇದರಿಂದ ಭೂಮಿ, ಮಣ್ಣು, ನೀರು ಮತ್ತು ಗಾಳಿ ಎಲ್ಲನೂ ಕಲುಷಿತ ಆಗ್ತಾ ಇದೆ. ಆ್ಯಂಡ್ ಅದೆಲ್ಲ ಇಲ್ದಿರಾನೆ ಬದುಕೋಕೆ ಸಾಧ್ಯ. ನಿಮ್ಮ ವರ್ಕ್ಗೆ ಹ್ಯಾಟ್ಸ್ ಆಫ್ ತುಂಬಾ ಕಮ್ಮಿನೇ. ಬಿಕಾಸ್ ಪರಿಸರ ಕಾಳಜಿಯಿಂದ ನೀವು ಈ ಒಂದು ಕೆಲಸ ಮಾಡ್ತಾ ಇದ್ದೀರಾ. ನಮ್ಮ ಹೊಸದಿಗಂತ ವಾಹಿನಿಯಿಂದನೂ ಕೂಡ ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಧನ್ಯವಾದಗಳು ಜ್ಯೋತಿ ಅವರು.